ಆಪಾದನೆ ಮಾಡುವಾಗ ಅದಕ್ಕೊಂದು ಉರುಳು ಅಂತ ಒಂದಿಷ್ಟು ಇರ್ಬೇಕಲ್ಲ. ಏನು ಇಲ್ಲ ಅಂದ್ರೆ ತಲೆ ತಿರುಳಿಲ್ಲ ಅಂತ ನನಗೆ ಬಹಳ ಒಂಥರ ಮುಜುಗರ ಅನಿಸುತ್ತೆ. ಏನು ಇದು ಹೆಣ್ಮಗಳು ಈಚೆನೆ ಬರೋದಿಲ್ವಾ, ಕೆಲಸ ಮಾಡೋದಿಲ್ವಾ, ಸರ್ವಿಸ್ ಮಾಡೋದಿಲ್ವಾ, ಹೆಣ್ಮಗಳು ಈಚೆ ಬಂದ ತಕ್ಷಣ ಈ ಥರ ಎಲ್ಲ ಆರೋಪಗಳನ್ನು ಮಾಡಬಹುದಾ? ಯಾರನ್ನಾದ್ರೂ ಆರೋಪ ಮಾಡುವಾಗ ಒಂದು 50% ಆದ್ರೂ ಸತ್ಯ ಇರಬೇಕು. ಇವ್ರು ಮಾಡಿರೋ ಆರೋಪದಲ್ಲಿ 1% ಸತ್ಯ ಇಲ್ಲ ಅಂದ್ಮೇಲೆ ಇವರು ಜನನ ಹೆಂಗೆ ಬಂದು ಅವತ್ತು ನೀವೆಲ್ಲ ಪ್ರೆಸ್ ಮೀಟ್ ಮಾಡಿದಾಗ ನೀವು ಕೇಳೋ ಕ್ವಶನ್ಗೆ ಹೆಂಗೆ ಉತ್ತರ ಹೇಳೋದು, ಅಥವಾ ಬೇರೆ ಜನಕ್ಕೆ ಇವ್ರ ಬಗ್ಗೆ ಎಷ್ಟು ನನ್ನ ತಾಲೂಕಲ್ಲಿ ಎಲ್ಲರಿಗೂ ಗೊತ್ತು, ನಾವೇನಂತ ಗೊತ್ತು, ನಾವು ಕೆಲಸ ಮಾಡ್ತಿದ್ದೀವಿ ಅಂತ ಗೊತ್ತು, ನಮ್ಮ ಕಾರ್ಯವೈಖರಿನೂ ಗೊತ್ತು. ಹಾಗಾಗಿ ಏನಾದ್ರೂ ಒಂದು ಆಪಾದನೆ ಮಾಡುವಾಗ ಅದಕ್ಕೊಂದು ಉರುಳು ಅಂತ ಒಂದಿಷ್ಟು ಇರ್ಬೇಕಲ್ಲ. ಏನು ಇಲ್ಲ ಅಂದ್ರೆ ತಲೆ ತಿರುಳಿಲ್ಲ ಅಂತ, ಆಧಾರ ಇಲ್ಲದೆ ಮಾತಾಡ್ತೀನಿ ಅಂದ್ರೆ ತಲೆ ತಿರುಳಿಲ್ಲ ಅಂತ, ಈ ತರ ಕೆಲವೊಂದಷ್ಟು ಆರೋಪಗಳನ್ನ ಮಾಡಿದ್ರು. ಆ ಆರೋಪಗಳಿಗೆ ನಾನೊಂದಿಷ್ಟು ಕ್ಲಾರಿಫಿಕೇಶನ್ಸ್ ಕೊಡ್ತೀನಿ. ಅದನ್ನು ಯಾವ ತರ ಅಂದ್ರೆ ವಿತ್ ರೆಕಾರ್ಡ್ಸ್. ನಾನು ನಿಮ್ಗೆ ಹೇಳ್ತಿದ್ದೀನಿ, ಈ NDA ನಾಯಕರು ಯಾರಿಗೆ ಸಹಾಯ ಮಾಡ್ತಾ ಇದ್ದಾರೆ, ಯಾಕೆ ಇದನ್ನ ಮಾತಾಡ್ತಾ ಇಲ್ಲ, ಇದರಿಂದ ಯಾರಿದ್ದಾರೆ, ಕಾಣದ ಕೈ ಯಾವ್ದಿದೆ, ನಿಮ್ಮ ಪಕ್ಷದ ನಾಯಕರು ಗೊತ್ತಿಲ್ಲ ನನಗೆ. ಯಾರು ಬೇಕಾದ್ರೂ ಇರ್ಬೋದು, ಯಾರು ಇಲ್ಲದೆ ಇರ್ಬೋದು. ದಯವಿಟ್ಟು ನೆಕ್ಸ್ಟ್ ಬಂದಾಗ ಅವ್ರನ್ನ ಬಾಯಿ ಬಿಡಿಸಿ ಕೇಳೋಂತ ವ್ಯವಸ್ಥೆ ನಿಮ್ದಾಗ್ಲಿ ಅಂತ ನಾನು ಮಾಹಿತಿ ನಿಮಗೂ ಗೊತ್ತಿರ್ಬೇಕು. ಚುನಾವಣೆ ಮಾಡೋದು, ಆಮೇಲೆ ಆಡಳಿತಾಧಿಕಾರಿ ನೇಮಕ ಮಾಡೋದು ನಮ್ಮ ಒಕ್ಕೂಟದ ಪರಮಾವಧಿ ಅಲ್ಲ. ಅದೇನಿದ್ರು ಇವರು AR ಮತ್ತು DR ಅವರು ಬಿಡೋದು. ಯಾಕೆಂದ್ರೆ ಅವರು ಒಂದ್ ದಿವಸ ರೆಕಾರ್ಡ್ಸ್ ಕೊಡೋದು ಒಂದಿಷ್ಟು ವ್ಯತ್ಯಾಸ ಆಗಿರುತ್ತೆ. ಹಾಗಾಗಿ ಅವರು ಇವರು ಆಡಳಿತಾಧಿಕಾರಿ ನೇಮಕ ಮಾಡ್ಕೊಂಡಿದ್ದಾರೆ. ಬಹುಶಃ ನಮ್ಮ ಎಕ್ಸ್-ಡೈರೆಕ್ಟರ್ಗೆ ಅವೆಲ್ಲ ಮಾಹಿತಿ ಕೊರತೆ ಇದೆಯೋ, ಅದು ಅನುಭವದ ಕೊರತೆ ಇದೆಯೋ, ಅಥವಾ ಚಟಕ್ಕೆ ಮಾತಾಡ್ತಾರೋ ನನಗೆ ಗೊತ್ತಿಲ್ಲ. ಅವ್ರು ನನ್ನ ಬಗ್ಗೆ ಮಾತಾಡುವಾಗ ಯೋಚನೆ ಮಾಡಿ ಮಾತಾಡಬೇಕು. ಮುಂದೆ 1 ಕೋಟಿ ರೂಪಾಯಿನ ವಸೂಲು ಮಾಡಿದ್ದಾರೆ. ಏನಕ್ಕೆ? ಅವರು ಆಡಿಟ್ ಮಾಡಿಸುವಾಗ ಒಂದೊಂದು ಸಂಘದಿಂದ 30,000 ರೂಪಾಯಿನ ವಸೂಲು ಮಾಡಿದ್ದಾರೆ. ಅಲ್ಲಿ ಅವರು ಅಧಿಕಾರಿಗಳು ಅದನ್ನು ಕೆಟ್ಟ ಭಾಷೆಯಲ್ಲಿ ಬೇರೆ ಹೇಳ್ತಾರೆ. ಅಟ್ಲೀಸ್ಟ್ ಅವ್ರ ಘನತೆಗೆ, ಅವ್ರ ಕುಟುಂಬದ ಹೆಸರಿಗಾದ್ರೂ ಅವ್ರೊಂದು ಸ್ಟ್ಯಾಂಡರ್ಡ್ ವರ್ಡ್ಸ್ ಬರ್ಬೇಕಾಯ್ತು ಅವ್ರ ಬಾಯಲ್ಲಿ. ಯಾಕೆಂದ್ರೆ ನಮ್ಗೂ ತಂದೆ ತಾಯಿ ಇರ್ತಾರಲ್ಲ, ನಮ್ಮ ತಂದೆ ತಾಯಿ ನಮ್ಗೆ ಏನ್ ಕಲ್ಚರ್ ಕಲ್ಸಿದಾರೆ ಅಂತ ಆ ನಾಲ್ಗೆ ನಾವೇನ್ ಮಾತಾಡ್ತೀವಿ ಅದೇ ತೋರಿಸುತ್ತೆ ನಮ್ಮ ಕಲ್ಚರ್ನ. ಆ ಕೆಟ್ಟ ಭಾಷೆಯಲ್ಲಿ ಆ ವ್ಯಕ್ತಿ ಮಾತಾಡಿರೋಂಥದ್ದು 1 ಕೋಟಿ ರೂಪಾಯಿ ವಸೂಲು ಮಾಡಿದ್ದಾರೆ ಅಂತ. ಅದು ಇವ್ರು ಹೇಳ್ತಾರೆ, ನಮ್ಮ ಎಕ್ಸ್-ಡೈರೆಕ್ಟರ್ ಹೇಳ್ತಾರೆ, ನೋಡಿ ಉತ್ತರ ಕರ್ನಾಟಕದ ವ್ಯಕ್ತಿಗಳಿಂದ ಅವರು ಆಡಿಟ್ ಮಾಡಿಸ್ತಾ ಇದ್ದಾರೆ, ಅವರು ಎಲ್ಲ ಅವ್ರ ಆಫೀಸವರೇ ಎಲ್ಲ ಆಫೀಸರ್ಸ್ ಎಲ್ಲ ಹಿಂಗೆಲ್ಲ ವಸೂಲು ಮಾಡ್ಕೊಂಡು ಇದೆಲ್ಲ ಮಾಡ್ತಿದ್ದಾರೆ ಅಂತ ಆರೋಪ ಮಾಡ್ತಿದ್ದಾರೆ. ಈಗ ನಾನಿಲ್ಲೇ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಈಗ 24, 2022, 23, 24, 25, ಆಮೇಲೆ ಈ ವರ್ಷ ನಾನು ಬಂದ್ಮೇಲೆ ಮಾಡಿರೋ ಅಂತ ಆಡಿಟ್ ಮಾಡಿಸಿರೋ ಅಂತ ರೆಕಾರ್ಡ್ಸ್ನ ಹಿಂದೆ ಮಾಡಿರೋದನ್ನ ಯಾರು ಮಾಡಿದ್ರು ನೋಡಿ, ತೆಗೆದು ನೋಡ್ಕೊಳ್ಳಿ ನೀವೇ. ನಿಮ್ಮ ಮುಂದೆ ನಾನು ಇಟ್ಟಿದ್ದೀನಿ, ತೆಗೆದು ನೋಡಿ. ಈ ವರ್ಷ ಯಾರು ಮಾಡಿದ್ರು ಇಡೀ ಜಿಲ್ಲೆಯಲ್ಲಿ ನಾನು ಒಬ್ಬಳೇ ಗುಬ್ಬಿ ತಾಲೂಕು ಒಂದೇ ಸರ್ಕಾರಿ ಲೆಕ್ಕ ಪರಿಶೋಧಕರಿಂದ ಆಡಿಟ್ ಮಾಡಿಸಿರೋದು. ಅದನ್ನ ನೀವು ಎಲ್ಲಾದ್ರೂ ಬೇಕಾದ್ರೆ ದಾಖಲೆ ತಗೊಳ್ಳಿ. ನಮ್ಮ MD ಅವರು ಇವತ್ತು ಮೀಟಿಂಗ್ ಅಲ್ಲೆಲ್ಲ ನಮ್ಮ ಅಧಿಕಾರಿಗಳು ಅದೇ ಹೇಳೋದು, ಗುಬ್ಬಿ ತಾಲೂಕು ಒಂದೇನೆ ಇದು ಲೆಕ್ಕ ಪರಿಶೋಧನೆ ಕರೆಕ್ಟಾಗಿ ಆಗಿರೋವಂಥದ್ದು. ಯಾಕೆ ನೀವೆಲ್ಲ ಬೇರೆಯವರೆಲ್ಲ ಮಾಡ್ತಾ ಇಲ್ಲ ಅಂತ MD ಅವರು ಪ್ರತಿ ಮೀಟಿಂಗಲ್ಲೂ ಗಲಾಟೆ ಮಾಡ್ತಾರೆ. ನನಗೂ ತುಂಬಾ ಅಪ್ರಿಷಿಯೇಟ್ ಮಾಡ್ತಾರೆ. ಯಾವಾಗಲೂ ಮೀಟಿಂಗಲ್ಲಿ ಮೇಡಮ್ ತುಂಬಾ ಚೆನ್ನಾಗಿ ಆಡಿಟ್ ಮಾಡಿಸಿದ್ದೀರಾ ಮೇಡಮ್, ಈ ತರ ಎಲ್ಲರೂ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಅಂತ. ಅಂಥದ್ರಲ್ಲಿ ಇವರು ನನಗೆ 1 ಕೋಟಿ ತಗೊಂಡಿದ್ದೀನಿ ಅಂತ ಹೇಳ್ತಾರೆ. ನಮ್ಮ ಎಲ್ಲ ಸೆಕ್ರೆಟರೀಸ್ ಆಚೆ ಇದ್ದಾರೆ. ದಯವಿಟ್ಟು ನೀವು ಹೋಗಿ ನನಗೆ ಯಶಸ್ಸು ಕೊಟ್ಟಿದ್ದಾರೆ ಅಥವಾ ನಮ್ಮ ಮುಂದೆ ಹೇಳೋರು ಮುಜುಗರ ಇರ್ಬೋದೇನೋ, ಅಥವಾ ನನ್ನ ಅಧಿಕಾರಿಗಳು ನನ್ನ ಕಾರಣಂಗೇನೋ ವಸೂಲು ಮಾಡಿದಾರೇನೋ. ಅವ್ರು ಹೇಳ್ತಾರೆ 30,000 ತಗೊಂಡಿದ್ದಾರೆ ಅಂತ. ಅಟ್ಲೀಸ್ಟ್ ಅವರು ಹೇಳಿದ್ಮೇಲೆ ಒಂದು 15,000 ತಗೊಂಡಿರ್ಬೇಕಲ್ವ, ನಮ್ಮವ್ರು ತಗೊಂಡಿರ್ಬೇಕಲ್ವ. ಏನಾದ್ರು ಒಂದು ಸ್ವಲ್ಪ ಅವ್ರು ಹೇಳೋದ್ರಲ್ಲಿ ಒಂದಿಷ್ಟು ಗುರುಳು ಇರ್ಬೇಕಲ್ಲ. ಹಂಗಿದ್ದಾಗ ಒಂದು 15,000 10,000 ಏನಾದ್ರು ಮುಟ್ಟಿರ್ಬೇಕು. ಹಂಗಿದ್ರೆ ನಾನು ವಾಪಸ್ ಕೊಡ್ತೀನಿ ಅಂತ ಇವತ್ತು ಕೇಳಿದೆ ನಮ್ಮ ಸೆಕ್ರೆಟರಿಸ್ಗೆಲ್ಲ. ಏನಾದ್ರು ನೀವು ಕೊಟ್ಟಿದ್ರೆ ಅಥವಾ ನನಗೆ ಗೊತ್ತಿಲ್ದಂಗೆ ಏನಾದ್ರು ಇವ್ರು ಬೆದರಿಸಿ ಏನಾದ್ರು ಕಲೆಕ್ಟ್ ಮಾಡಿದ್ರೆ ಅದನ್ನ ಹೇಳಿ, ನೀವು 10,000 ಕೊಟ್ಟಿದ್ರೆ 20,000 ಕೊಡ್ತೀನಿ, 30,000 ಕೊಟ್ಟಿದ್ರೆ 40,000 ವಾಪಸ್ ಕೊಡ್ತೀನಿ ಅಂತ ಕೇಳಿ ಎಲ್ಲ ತುಂಬಾ ಬೇಜಾರು ಮಾಡ್ಕೊಂಡ್ರು. ಇವನ್ ಅವ್ರದೇ ಗೋಪಾಲ್ಪುರ ಸೊಸೈಟಿ ಸೆಕ್ರೆಟರಿ ಸಹಿತ ಕೇಳಿ, ಏನಾದ್ರು ನಂಗೆ ಗೊತ್ತಿಲ್ದಂಗೆ ಏನೋ ಕೊಟ್ಟಿದ್ಯೇನಪ್ಪ ಇದ್ರೆ ಹೇಳಿ ಅಂತ. ಮೇಡಮ್ ಅವ್ರು ಯಾವ ಇದಕ್ಕೆ ಮಾತಾಡ್ತಾರೋ ನಮ್ಗೆ ಗೊತ್ತಿಲ್ಲ. ದಯವಿಟ್ಟು ಇದು ಯಾವ್ದ್ರ ಬಗ್ಗೆ ನೀವು ತಲೆ ಕೆಡಿಸ್ಕೊಬಿಡಿ. ಎಲ್ಲ ಸೆಕ್ರೆಟರೀಸ್ ಅಲ್ಲೇ ಇದ್ದಾರೆ, ನೀವು ಹೋಗಿ ದಯವಿಟ್ಟು ಮಾತಾಡ್ಲೇಬೇಕು ಸೆಕ್ರೆಟರಿಗಳು. ನಾನು ಬಂದಾಗ 138 ಸಂಘಗಳಿತ್ತು. ಅಷ್ಟು ನಾವು ಇದು ಗೌರ್ಮೆಂಟ್ ಆಡಿಟರ್ ನಾವು ಮಾಡಿಸ್ತೀವಿ. ಈಗ ನೋಡಿ ನಾನು ನಿಮ್ಗೆಲ್ಲ ಕೊಟ್ಟಿದ್ದೀನಿ. ಅದೇ ಇವ್ರ ಕಾಲದಲ್ಲಿ ಒಬ್ಬರು ಇಟ್ಕೊಂಡಿದ್ರು, ಇಲ್ಲಿ ಜಯಕುಮಾರ್ ಅಂತ ಒಬ್ಬರು ಇಟ್ಕೊಂಡಿದ್ರು. ಅವ್ರ ಹತ್ರ ಆಡಿಟ್ ಮಾಡಿಸ್ತಾರೆ. ಅವರೇ ಆಡಿಟ್ರು, ಅವರೇ ಸೂಪರ್ವೈಸರ್.
ಅವ್ರ ಹತ್ರ ಆಡಿಟ್ ಮಾಡಿಸಿ ಅದನ್ನ MD ಸಹಿತ ಅದನ್ನ ಮೀಟಿಂಗ್ ಅಲ್ಲಿ ಗಲಾಟೆ ಆಗಿ ಅವನ್ನ ಕೆಲಸದಿಂದ ತೆಗೆದಾಕಿದ್ರು. ಆಮೇಲೆ ಒತ್ತಡಗಳಿಂದ ಈಗ ಹೊರಟಿಲ್ಲ. ನಾವು ಮಾಡಿಸ್ತಿರೋದು ಸಿದ್ದೇಶ್, ಬಸವರಾಜು ಮತ್ತು ಸತೀಶ್ ಕುಮಾರ್, ಶಾಂತಶ್ರೀ, ಹೀಗೆ ನಮ್ಮ ತಾಲೂಕಲ್ಲಿ ಇರುವಂತ ಮತ್ತೆ ರವಿಕುಮಾರ್ ಅಂತ ಒಂದಷ್ಟು ಮಾಡಿದ್ದಾರೆ. ಆಡಿಟ್ಗಳು ಅವ್ರ ಹತ್ರನೇ ಮಾಡಿಸಿದ್ವಿ. ಇದು ನಿಮ್ಗೆ ಫಸ್ಟ್ ಅವ್ರು ಮೊದಲು ಅವರು 30 ಉಪಕೇಂದ್ರಗಳಲ್ಲಿ ಈಗಾಗಲೇ 6 ನಾವು ಮೇನ್ ಏರಿಯಾಗಿ ಕನ್ವರ್ಟ್ ಮಾಡಿದ್ವಿ. ಚೆನ್ನಾಗಿ